ತುಂಬ ಕಡಿಮೆ ಸಮಯದಲ್ಲಿ ಬಹಳ ರುಚಿಕರವಾದ ಸಾರೊಂದನ್ನು ಮಾಡೋಣ ಬನ್ನಿ. ಇದನ್ನು ಗೊಡ್ಡು ಸಾರು ಅಥವಾ ಹುಣಸೆ ಹಣ್ಣಿನ ಸಾರು ಅಂತ ಕರೀತಾರೆ. ಟೊಮೆಟೊ ಬೇಡ, ಬೇಳೆ ಬೇಯಿಸೋದು ಬೇಡ. ಹೇಗೆ ಮಾಡೋದು ನೋಡೋಣ. ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ತೊಗರಿಬೇಳೆ, 1 ಟೇಬಲ್ ಚಮಚ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ತಗೊಂಡು ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿ, ನಾನು 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಖಾರ ಇರುವಂಥದ್ದು. ನೀವು ಬ್ಯಾಡಿಗೆ ಗುಂಟೂರು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಾದರೂ ಹಾಕ್ಕೋಬೋದು. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಮತ್ತೊಂದು 1/4 ಚಮಚ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೆ ಈ ರೀತಿ ಹದವಾಗಿ ಹುರ್ಕೊಳ್ಬೇಕು. ಆನಂತರ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇಷ್ಟು ಮಾಡಿದರೆ ಸಾರಿಗೆ ಬೇಕಾಗಿರೋ ಮಸಾಲೆ ತಯಾರಾಗತ್ತೆ. ಬೇರೆ ಬೇಳೆ ಬೇಯಿಸಿ ಏನೂ ಹಾಕೋದು ಬೇಡ ಈ ಸಾರಿಗೆ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣಮೆಣಸಿನ್ಕಾಯಿ ಚೂರು ಮಾಡಿರೋದು, ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಒಂದು ಸಿಂಪಲ್ ಒಗ್ಗರಣೆನ ಮಾಡ್ಕೊಳ್ಬೇಕು. ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾರಿಗೆ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ಇದೊಂದು ಸಾಂಪ್ರದಾಯಿಕ ರೆಸಿಪಿ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡಿರುವಂಥದ್ದು. ಇಲ್ಲಿ ರುಚಿಗೆ ತಕ್ಕ ಹಾಗೆ ಹುಣಸೆ ಹಣ್ಣಿನ ರಸ, ಉಪ್ಪು ಹಾಗೂ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಿಂದ ತೆಗೆದಿರುವಂತಹ ಹುಣಸೆ ಹಣ್ಣಿನ ರಸ, ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಬೆಲ್ಲ. ಆಮೇಲೆ ಬೇಕಾದ್ರೂ ಹೊಂದಿಸ್ಕೊಳ್ಬೋದು, ಆಯಿತಾ. ಆಮೇಲೆ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಅಗತ್ಯ ಇರೋಷ್ಟು ನೀರನ್ನು ಸಹ ಹಾಕ್ತಾಯಿದ್ದೀನಿ. ನಾನು ಸುಮಾರು ಒಂದು ಅರ್ಧ ಲೀಟ್ರ್ ನೀರನ್ನು ಹಾಕಿದೆ. ರುಬ್ಬೋದಕ್ಕೆಲ್ಲ ಇನ್ನೊಂದು ಸ್ವಲ್ಪ ನೀರನ್ನು ಬಳಸಿದ್ದೆ. ನಿಮಗೆ ತೆಳು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಇಲ್ಲ ದಪ್ಪ ಬೇಕಾದರೆ ಕಡಿಮೆ ನೀರು ಹಾಕ್ಬೋದು. ಚೆನ್ನಾಗಿ ಒಂದು ಸಲ ಮಗ್ಚಿ ಈ ರೀತಿ ಕುದಿಸ್ಬೇಕು. ಉಕ್ಕಿ ಬರುತ್ತೆ, ಯಾಕಂದರೆ ನಾವು ಬೇಳೆ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ವ. ಹಾಗಾಗಿ ಹೀಗೆ ಅವಾಗವಾಗ 1-2 ಸಲ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಅಂದಹಾಗೆ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ನನ್ನ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ. ಆವಾಗ ನಾನು ಹೊಸ ರೆಸಿಪಿಗಳನ್ನು ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಸಾರು ಕುದ್ದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಸುತ್ತು ಹೀಗೆ ಮಗ್ಚಿ ಕುದಿಸ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದರೆ ನೋಡಿ ರುಚಿಕರವಾದ ಗೊಡ್ಡು ಸಾರು ತಯಾರಾಗುತ್ತೆ. ಇದಕ್ಕೆ ಸಾರಿನ ಪುಡಿನೂ ಬೇಡ ಅಲ್ವಾ. ತುಂಬ ಸುಲಭವಾಗಿ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.